ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. HRMS ESR ಸೊ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಈ ಒಂದು ವರ್ಕಿನ ಒಂದು ಮೂರನೇ ವಿಡಿಯೋ ಇದಾಗಿದೆ. ಸೊ ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಗೌರ್ಮೆಂಟ್ ಸರ್ವೆಂಟ್ ಅವರ ಒಂದು ಸರ್ವಿಸ್ ಬುಕ್ಕನ್ನು ನಾವು ESRನಲ್ಲಿ ಅಪ್ಲೋಡನ್ನು ಮಾಡುವಾಗ, ಮಾಹಿತಿಯನ್ನು ಅಪ್ಡೇಟ್ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಸೊ ಈಗಾಗಲೇ ನಮಗೆ ಗೊತ್ತಿದೆ, ನಮ್ಮ ಒಂದು ಸರ್ವಿಸ್ ಬುಕ್ಕಿನ 6 ಪಾರ್ಟ್ಗಳನ್ನು PDF ಅನ್ನು ಮಾಡಿ ನಾವು ಅಪ್ಲೋಡ್ ಮಾಡಬೇಕು. ಸೊ ಇದನ್ನು ಹೊರತುಪಡಿಸಿ ನಾವು ಸಾಕಷ್ಟು ಡಾಕ್ಯುಮೆಂಟ್ಸನ್ನು ನಾವು ಹಂತದಲ್ಲಿ ಅಪ್ಲೋಡನ್ನು ಮಾಡಬೇಕಾಗ್ತದೆ. ಪ್ರತಿಯೊಂದು ಪಾರ್ಟನ್ನು ಓಪನ್ ಮಾಡುವಾಗ, ಪ್ರತಿಯೊಂದು ಪಾರ್ಟಿನ ಅಡಿಯಲ್ಲಿ ಬರುವಂಥ ಸೆಕ್ಷನ್ಸನ್ನು ಓಪನ್ ಮಾಡಿದಾಗ ಆ ಸೆಕ್ಷನ್ಸ್ನಲ್ಲಿ ಏನಾಗುತ್ತೆ, ಎಟ್ ದ ಎಂಡ್ ಏನಾಗುತ್ತೆ, ಅಪ್ಲೋಡ್ ದ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ. ಸೊ ಹೀಗೆ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ರವರ ಒಂದು SR ಮಾಹಿತಿಯನ್ನು ESRನಲ್ಲಿ ಅಳವಡಿಸುವಾಗ ಏನಾಗುತ್ತೆ ಅಂದರೆ, ಪ್ರತಿಯೊಂದು ಹಂತದಲ್ಲಿ ಒಂದು ಡಾಕ್ಯುಮೆಂಟ್ಸ್ ಕೇಳಿದ ಕೂಡ ಆ ಡಾಕ್ಯುಮೆಂಟ್ಸನ್ನು ಹುಡುಕುವಂಥದ್ದು, PDF ಮಾಡುವಂಥದ್ದು, ಅಪ್ಲೋಡ್ ಮಾಡುವಂಥದ್ದು. ಸೊ ಈ ರೀತಿ ಏನಾಗುತ್ತೆ, ಒಂದಿಷ್ಟು ಟೈಮ್ ವೇಸ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ರವರ ಒಂದು ESR ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರನ್ನು ಅಪ್ಲೋಡ್ ಮಾಡುವಾಗ ಆರಂಭಿಕ ಹಂತದಿಂದ ಅಂತಿಮ ಹಂತದವರೆಗೆ ಏನೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು, ಸೊ ಅದನ್ನು ನಾನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೇನೆ. ಸೊ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದಾಗ ಏನಾಗುತ್ತೆ ಅಂದರೆ, ಒಬ್ಬ ಗೌರ್ಮೆಂಟ್ ಸರ್ವೆಂಟ್ರವರ ಈ ಎಲ್ಲ ದಾಖಲೆಗಳನ್ನು, ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು PDF-ನಲ್ಲಿ 1 MB ಒಳಗಾಗಿ ಮಾಡಿಟ್ಕೊಂಡ್ಬಿಟ್ರೆ ಏನಾಗುತ್ತೆ, ನಿಮಗೆ ವಿತಿನ್ 15 ಮಿನಿಟ್ಸ್ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ರವರ ESR ವರ್ಕನ್ನು ಖಂಡಿತ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಆತ್ಮೀಯ ಸ್ನೇಹಿತರೆ, ಈಗಾಗಲೇ ನಾನು ESR ರಿಲೇಟೆಡ್ ಆಗಿ ವಿಡಿಯೋ 1 ಮಾಡಿದ್ದೆ. ವಿಡಿಯೋ 1ನಲ್ಲಿ ಕೇಸ್ ವರ್ಕರ್ ರೋಲ್ ಕ್ರಿಯೇಟ್ ಮಾಡುವಂಥದ್ದು, ಸೂಪರ್ಡೆಂಟ್ ರೋಲ್ ಕ್ರಿಯೇಟ್ ಮಾಡುವಂಥದ್ದು ಹಾಗೂ ಮ್ಯಾಪಿಂಗ್ ಮಾಡುವಂಥ ಡಿಟೇಲ್ ಇನ್ಫಾರ್ಮೇಷನ್ ಅನ್ನು ಹೇಳಿದ್ದೆ. ಸೆಕೆಂಡ್ ವಿಡಿಯೋದಲ್ಲಿ ನಾವು ಪ್ರತಿಯೊಬ್ಬ ಗೌರ್ಮೆಂಟ್ ಸರ್ವೆಂಟ್ರವರ ಒಂದು ಸರ್ವಿಸ್ ಬುಕ್ ಏನಿದೆ, ಆ ಸರ್ವಿಸ್ ಬುಕ್ಕನ್ನು ಯಾವ ರೀತಿ ಸ್ಕ್ಯಾನ್ ಮಾಡಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು ಎಂಬುದರ ಬಗ್ಗೆ 2ನೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. 3ನೇ ವಿಡಿಯೋದಲ್ಲಿ ಒಂದು ಸಲ ಈ ಸರ್ವಿಸ್ ಬುಕ್ಕನ್ನು ಅಪ್ಲೋಡ್ ಮಾಡಿದ ಮೇಲೆ ಪ್ರತಿಯೊಂದು ಸರ್ವಿಸ್ ಬುಕ್ಕಿನ ಪಾರ್ಟ್ನಲ್ಲಿ ಬರುವಂಥ ಸೆಕ್ಷನ್ಸ್ ಅಡಿಯಲ್ಲಿ ಮತ್ತೆ ಡಾಕ್ಯುಮೆಂಟ್ಸ್ಗಳನ್ನು ಹೆಚ್ಚುವರಿಯಾಗಿ ಅಪ್ಲೋಡನ್ನು ಮಾಡಬೇಕಾಗತ್ತೆ. ಸೊ ಆ ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಏನಿದೆ, ಸೊ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಮೊದಲೇ ನೀವು PDF ರೂಪದಲ್ಲಿ 1 MB ಒಳಗಡೆ ಸಿದ್ಧತೆ ಮಾಡಿಟ್ಕೋಬೇಕು. ಸೊ ಕಂಪ್ಲೀಟ್ ಆಗಿರುವಂಥ ಲಿಸ್ಟನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಸೊ ಈ ರೀತಿ ಪ್ರತಿಯೊಬ್ಬ ಗೌರ್ಮೆಂಟ್ ಸರ್ವೆಂಟ್ರವರ ಡಾಕ್ಯುಮೆಂಟ್ಸನ್ನು PDF ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಎಸ್, ವಿತಿನ್ 15 ಮಿನಿಟ್ಸ್ ವಿ ವಿಲ್ ಕಂಪ್ಲೀಟ್ ದಿಸ್ ESR ಪ್ರೊಸೆಸ್. ಸೊ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಏನಂದರೆ ಈಗಾಗಲೇ ಹೇಳಿರುವ ಹಾಗೆ ನಮ್ಮ ಒಂದು ಸರ್ವಿಸ್ ಬುಕ್ಕನ್ನು ಒಟ್ಟು ನಾವು ವಿವಿಧ ಪಾರ್ಟ್ಗಳನ್ನಾಗಿ ಮಾಡ್ತೀವಿ, 6 ಪಾರ್ಟ್ಗಳನ್ನಾಗಿ ಮಾಡ್ತೇವೆ. ಸೊ ಪಾರ್ಟ್ 1 ಏನಾಗಿದೆ ಅಂದರೆ ಬಯೋಡಾಟಾ ರಿಲೇಟೆಡ್ ಇದೆ. ಸೊ ಬಯೋಡಾಟಾ ರಿಲೇಟೆಡ್ ನೀವು ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡಬೇಕಾದಾಗ ESRನಲ್ಲಿ ನಿಮಗೆ ಎಂಪ್ಲಾಯರವರ ಇತ್ತೀಚಿನ ಒಂದು ಫೋಟೋವನ್ನು PDF-ನಲ್ಲಿ ಮಾಡಿಟ್ಕೊಳ್ಳೋದು, JPEG-ನಲ್ಲಿ ಮಾಡಿಟ್ಕೊಳ್ಬೇಕು. ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ನ ಇಟ್ಕೋಬೇಕು ವಿತ್ ಕಾಸ್ಟ್ ಸರ್ಟಿಫಿಕೇಟ್ ನಂಬರು, RD ನಂಬರು. ಆಮೇಲೆ ಫ್ಯಾಮಿಲಿ ಫೋಟೋ ಇರಬೇಕು, ಫ್ಯಾಮಿಲಿ ಫೋಟೋ. ಆಮೇಲೆ ಇಲ್ಲಿ ನೆಕ್ಸ್ಟ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಕಾನ್ವಿಕೇಷನ್ ಸರ್ಟಿಫಿಕೇಟ್ ಏನಿದೆ ಅದನ್ನು PDF ಮಾಡಿ ನೀವು ಇಟ್ಕೊಳ್ಬೇಕು. ಕ್ವಾಲಿಫಿಕೇಷನ್ ಆಫ್ಟರ್ ಅಪಾಯಿಂಟ್ಮೆಂಟ್ನಲ್ಲಿ ನೀವು ಏನಾದರೂ ಕ್ವಾಲಿಫಿಕೇಷನ್ಸನ್ನು ನೀವು ಗೇನ್ ಮಾಡಿದರೆ ಆ ಕ್ವಾಲಿಫಿಕೇಷನ್ ರಿಲೇಟೆಡ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ಸನ್ನು ಇಟ್ಕೋಬೇಕು. ಸೊ ಆತ್ಮೀಯ ಸ್ನೇಹಿತರೆ, ನಿಮ್ಮ ಒಂದು ಪಾರ್ಟ್ 1ನಲ್ಲಿ ಬಯೋಡಾಟಾ ಅಡಿಯಲ್ಲಿ ನೀವು ಇಷ್ಟು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದು ಕ್ಲಿಯರ್ ಮಾಡ್ತೀನಿ, ಈ ಎಲ್ಲ ಡಾಕ್ಯುಮೆಂಟ್ಸ್ ಯಾವಾಗ ಅಪ್ಲೋಡ್ ಮಾಡಬೇಕು ಅಂದರೆ, ಪ್ರಥಮ ಹಂತದಲ್ಲಿ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ರವರ ಸರ್ವಿಸ್ ಬುಕ್ಕಿನ 6 ಪಾರ್ಟ್ಗಳನ್ನು ಅಪ್ಲೋಡ್ ಮಾಡಿದ ನಂತರ ಈ ಆಪ್ಷನ್ಸು ಓಪನ್ ಆಗುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟು. ಸರಿ, ಇಷ್ಟೊಂದು ನೀವು ಅಪ್ಲೋಡ್ ಮಾಡಬೇಕು. ಆಮೇಲೆ 2ನೇ ಸೆಕ್ಷನ್ಸ್ ಬರುತ್ತೆ, ಏನಂದರೆ ಪಾರ್ಟ್ 2 ಸರ್ಟಿಫಿಕೇಟ್ ಆ್ಯಂಡ್ ಅಟೆಸ್ಟೇಷನ್ ಅಂತ. ಸೊ ಸರ್ಟಿಫಿಕೇಟ್ ಆ್ಯಂಡ್ ಅಟೆಸ್ಟೇಷನಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕಾಪಿ PDF-ನಲ್ಲಿ ಇಟ್ಕೋಬೇಕು. ಮೆಡಿಕಲ್ ಎಕ್ಸಾಮಿನೇಷನ್, ಸೊ ಅಪಾಯಿಂಟ್ಮೆಂಟ್ ಟೈಮಿಗೆ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಸರ್ಟಿಫಿಕೇಟ್ ಇದ್ದರೆ ಅದನ್ನೇ ಇಟ್ಕೊಳ್ಬೇಕು. ಇಲ್ಲ ಅಂದರೆ ಅಲ್ಲಿ ನೀವು SR ನೋ ಅಂತ ಕೇಳುತ್ತೆ. ಮುಂದೆ ನಾವು ಏನು ಮಾಡ್ತೀವಿ, ಪಾರ್ಟ್ ವೈಸ್ ವಿಡಿಯೋಸನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಆತ್ಮೀಯರು, ಇಲ್ಲಿ ಒಂದು ಸುಳಿವು ಕೊಡ್ತಾ ಇದ್ದೀನಿ. ಸೊ ಮೆಡಿಕಲ್ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ಇರಲಿಲ್ಲ ಅಟ್ ದ ಟೈಮ್ ಆಫ್ ಅಪಾಯಿಂಟ್ಮೆಂಟ್ ಅಂದರೆ ನೋ ಅಂತ ಕೊಡಿ, ರೀಸನ್ ಅಂದರೆ ನಾಟ್ ಅವೈಲೇಬಲ್ ಅಂತ ನೀವು ಹಾಕ್ಬೋದು, ನೋ ಪ್ರಾಬ್ಲಮ್. ಸೊ ಮುಂದಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ಸೆಕ್ಷನ್ ವೈಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ನಾವು ಅಪಾಯಿಂಟ್ಮೆಂಟ್ ಆಗುವಾಗ, ಜಾಯಿನ್ ಆಗುವಾಗ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇರುತ್ತೆ, ಇದ್ದರೆ ನೀವು ಅದನ್ನು PDF ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರ್ವೈಸ್ ನೋ ಅಂತ ಹೇಳಿ ರೀಸನ್ ನಾಟ್ ಅವೈಲೇಬಲ್ ಅಂತ ಹಾಕ್ಬೋದು. ಆಮೇಲೆ ಕಾನ್ಸ್ಟಿಟ್ಯೂಷನ್ ಸರ್ಟಿಫಿಕೇಟ್ ಅಂತ ಇದೆ, ಅಲೈನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಸರ್ಟಿಫಿಕೇಟ್ ಅಂತ ಇದೆ. ಸೊ ಅದನ್ನು ಇದ್ರೆ ಅಪ್ಲೋಡ್ ಮಾಡಿ, ಅದರ್ವೈಸ್ ನೋ ಅಂತ ಹಾಕಬೇಕಾಗತ್ತೆ. ನೋಡಿ, ಪಾರ್ಟ್ 2ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇವೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಮೊದಲೇ ನೀವು PDF ಮಾಡ್ಕೋಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್ಸು 1 MB ಒಳಗಡೆ ಇರಬೇಕು. ಮಿನಿಮಮ್ 1 KB, ಮ್ಯಾಕ್ಸಿಮಮ್ 1 MB. ಸೊ ಇದಾದಮೇಲೆ ಈ ಪಾರ್ಟ್ 2ನಲ್ಲಿ ಮತ್ತೇನು ಬರುತ್ತೆ, ಓತ್ ಆಫ್ ಸೀಕ್ರೆಸಿ ಸರ್ಟಿಫಿಕೇಟು, ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ಮ್ಯಾರಿಟಲ್ ಸ್ಟೇಟಸ್ ಸರ್ಟಿಫಿಕೇಟ್, ಇಲ್ಲಿ ಏನಾಗುತ್ತೆ, ಮ್ಯಾರಿಟಲ್ ಸ್ಟೇಟಸ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಡಿಕ್ಲರೇಷನ್ ಆಫ್ ಹೋಮ್ ಟೌನು, ಮ್ಯಾರೇಜ್ ಸರ್ಟಿಫಿಕೇಟು,
ಫ್ಯಾಮಿಲಿ ಫೋಟೋ. ಸೊ ಈಗ ಏನಿದೆ ಇದು ಪಾರ್ಟ್ 2ನಲ್ಲಿ ಪಾರ್ಟ್ 2ನಲ್ಲಿ ನಾವು ಮಾಹಿತಿಯನ್ನು ಅಪ್ಡೇಟ್ ಮಾಡುವಾಗ ಈ ಡಾಕ್ಯುಮೆಂಟ್ಸನ್ನು ನಾವು ಏನು ಮಾಡಬೇಕಾಗತ್ತೆ, PDF ರೂಪದಲ್ಲಿ ನಾವು ಅಪ್ಲೋಡನ್ನು ಮಾಡಬೇಕಾಗತ್ತೆ. ಇನ್ನು ಇಲ್ಲಿ ಪಾರ್ಟ್ 3ನಲ್ಲಿ ಏನೆಲ್ಲ ಮಾಹಿತಿ ಬರ್ತದೆ ನೋಡೋಣ. ಸೊ ಆತ್ಮೀಯ ಸ್ನೇಹಿತರೆ, ಪಾರ್ಟ್ 3 ಅಂತ ಬಂದಾಗ ಪ್ರೀವಿಯಸ್ ಕ್ವಾಲಿಫೈಯಿಂಗ್ ಸರ್ವಿಸಸ್ ಆ್ಯಂಡ್ ಫಾರಿನ್ ಸರ್ವಿಸ್ ಅಂತ ಇದೆ. ನಿಮಗೆ ಈ ರೀತಿ ರಿಲೇಟೆಡ್ ಆಗಿರುವಂಥ ಡಾಕ್ಯುಮೆಂಟ್ಸ್ ಏನಿದ್ರೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಅದರ್ವೈಸ್ ಇಲ್ಲಿ ಯಾವುದೇ ರೀತಿಯ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ದ ಮೇಜರ್ ಪಾರ್ಟ್ ಆಫ್ ದ ESR ಯಾವುದು ಅಂದರೆ ಪಾರ್ಟ್ 4. ಪ್ರತಿಯೊಬ್ಬ ಸರ್ಕಾರಿ ನೌಕರರ ಪಾರ್ಟ್ 4 ಏನಿರುತ್ತೆ ಭಾಳಷ್ಟು ವಿವರವಾದ ಮಾಹಿತಿ ಅದರಲ್ಲಿ ಇರ್ತದೆ, ಹಾಗೂ ಸಾಕಷ್ಟು ಹೆಚ್ಚಿನ ಒಂದು PDF ಅನ್ನು ನಾವು ಅಪ್ಲೋಡನ್ನು ಮಾಡಬೇಕಾಗತ್ತೆ. ಸೊ ಪಾರ್ಟ್ 4ನಲ್ಲಿ ಹಿಸ್ಟ್ರಿ ಆ್ಯಂಡ್ ವೆರಿಫಿಕೇಷನ್ ಆಫ್ ಸರ್ವಿಸಸ್ ಅಂತ ಬರ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಫಸ್ಟಿಗೆ ಏನು ಅಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕಾಪಿಯನ್ನು PDF-ನಲ್ಲಿ ಅಪ್ಲೋಡ್ ಮಾಡಬೇಕು. ಪ್ರೊಬೇಷನರಿ ಪೀರಿಯಡ್ ಸರ್ಟಿಫಿಕೇಟನ್ನು PDF-ನಲ್ಲಿ ಅಪ್ಲೋಡ್ ಮಾಡಬೇಕು. ಟ್ರಾನ್ಸ್ಫರ್ ಆರ್ಡರ್ ಕಾಪೀಸ್ ಇದ್ದಾಗ ಟ್ರಾನ್ಸ್ಫರ್ ಆರ್ಡರ್ ಕಾಪಿಗಳನ್ನು ಇದ್ದರೆ ಅಲ್ಲಿ ಅವನ್ನು ನೀವು ಏನು ಮಾಡಬೇಕು, ಇತ್ತೀಚಿನ ಟ್ರಾನ್ಸ್ಫರ್ ಆರ್ಡರ್ ಕಾಪಿಯನ್ನು PDF-ನಲ್ಲಿ ಏನು ಮಾಡಬೇಕು, PDF-ನಲ್ಲಿ ಇಟ್ಕೋಬೇಕು. ಪ್ರಮೋಷನ್ ಆಗಿದ್ದರೆ ಪ್ರಮೋಷನ್ ಆರ್ಡರ್ ಕಾಪಿಯನ್ನು PDF-ನಲ್ಲಿ ಇಟ್ಕೋಬೇಕು. ಡಿಸಿಪ್ಲಿನರಿ ಆ್ಯಕ್ಷನ್ ಏನಾದರೂ ಆಗಿದ್ದರೆ ಆ ಡಿಸಿಪ್ಲಿನರಿ ಆ್ಯಕ್ಷನ್ ಆರ್ಡರ್ ಕಾಪಿಗಳನ್ನು ಇಟ್ಕೋಬೇಕು. ಸೊ ಇದಾದಮೇಲೆ ಡಿಸ್ಮಿಸ್ ಆಗಿರುವಂಥದ್ದು, ಕಂಪಲ್ಸರಿ ರಿಟೈರ್ಮೆಂಟ್ ಈ ರೀತಿ ಇಶ್ಯೂಸ್ ಇದ್ದರೆ ಅದರ ಆರ್ಡರ್ ಕಾಪಿಗಳನ್ನು PDF-ನಲ್ಲಿ ಇಟ್ಕೋಬೇಕು. ಸಸ್ಪೆನ್ಷನ್ ಆಗಿದ್ದರೆ ಸಸ್ಪೆನ್ಷನ್ ಆರ್ಡರ್ ಕಾಪಿಯನ್ನು ಇಟ್ಕೋಬೇಕು. ಈಗ ಇನ್ಚಾರ್ಜ್ ಮಾಡಿರ್ತಾರೆ, ಚಾರ್ಜನ್ನು ತೆಗೆದುಕೊಂಡಿರ್ತೀರಿ. ಸೊ ಆ ನೀವು ಇನ್ಚಾರ್ಜ್ ವರ್ಕನ್ನು ಮಾಡಿದರೆ ಸೊ ಅದರ ಆರ್ಡರ್ ಕಾಪಿ ಮತ್ತು ಅವಧಿಯನ್ನು ನೀವು ಮೆನ್ಷನ್ ಮಾಡಬೇಕು. ಆಮೇಲೆ ಅವಾರ್ಡ್ ಸರ್ಟಿಫಿಕೇಟ್, ಈಗ ಬೇರೆ ಬೇರೆ ಎಕ್ಸಾಂಪಲ್ ಆಗಿ ಈಗ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಡಿಸ್ಟ್ರಿಕ್ಟ್ ಬೆಸ್ಟ್ ಅವಾರ್ಡ್ ಇರುತ್ತೆ, ಸ್ಟೇಟ್ ಬೆಸ್ಟ್ ಅವಾರ್ಡ್ ಇರ್ತದೆ, ನ್ಯಾಷನಲ್ ಅವಾರ್ಡ್ಸ್ ಇರ್ತದೆ, ಆಮೇಲೆ ರಾಜ್ಯೋತ್ಸವ ಒಂದು ಪ್ರಶಸ್ತಿಗಳು ಇರ್ತವೆ, ಬೇರೆ ಬೇರೆ ಒಂದು ಪ್ರಶಸ್ತಿಗಳು ಇದ್ದರೆ ಅದರ ಒಂದು ಸರ್ಟಿಫಿಕೇಟನ್ನು ನೀವು ಇಲ್ಲಿ ಅಪ್ಲೋಡನ್ನು ಮಾಡಬೇಕಾಗತ್ತೆ. ಆಮೇಲೆ ಪರ್ಮಿಷನ್ ಟು ಹೈಯರ್ ಎಜುಕೇಷನ್ಗಾಗಿ ಪರ್ಮಿಷನನ್ನು ತೆಗೆದುಕೊಂಡಿದ್ದರೆ ಅದರ ಒಂದು ಆರ್ಡರ್ ಕಾಪಿ ಇಟ್ಕೋಬೇಕು. ಪರ್ಮಿಷನ್ ಟು ಪರ್ಚೇಸ್ ಪ್ರಾಪರ್ಟಿ, ಇಲ್ಲಿ ನೋಡಿ ಈ ರೀತಿ ಪರ್ಚೇಸ್ ಟು ಪ್ರಾಪರ್ಟಿ ಇರ್ಬೋದು ನೋಡಿರಿ, ಈ ರೀತಿ ಅದು ಪರ್ಮಿಷನ್ ಇದ್ದರೆ ಅದನ್ನು ಕೂಡ ನೀವು ಇಟ್ಕೋಬೇಕು. NOC ಟು ಅಪ್ಲೈ ಅದರ್ ಪೋಸ್ಟ್, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು. ರೆಸಿಗ್ನೇಷನ್, ವ್ಯಾಲೆಂಟ್ರಿ, ಡಿಸ್ಮಿಸ್ ಮತ್ತು ಡೆತ್. ಸೊ ಈ ಕೇಸಸ್ನಲ್ಲಿ ಅದಕ್ಕೆ ಇರುವಂತಹ ಒಂದು ಸರ್ಟಿಫಿಕೇಟನ್ನು PDF-ನಲ್ಲಿ ಇಟ್ಕೋಬೇಕು. ದ್ಯಾಟ್ ಈಸ್ ಮ್ಯಾಕ್ಸಿಮಮ್ 1 MB ಒಳಗಡೆ ಇರಬೇಕು, ಹಾಗೂ ಏನು ಮಾಡಬೇಕು 1 KBಗಿಂತ ಹೆಚ್ಚಿಗೆ ಇರಬೇಕು. ಸೊ ಇಷ್ಟೊಂದು ಪಾರ್ಟ್ 4ನಲ್ಲಿ ನಮಗೆ ಇಷ್ಟೊಂದು ಬರ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ನಿಮಗೆ ಈ ಒಂದು ಒಬ್ಬ ಗೌರ್ಮೆಂಟ್ ಎಂಪ್ಲಾಯರ್ ಅವರ ಒಂದು ESRನಲ್ಲಿ ಒಂದು ಸರ್ವಿಸ್ ಬುಕ್ಕನ್ನು ಅಪ್ಡೇಟ್ ಮಾಡುವಾಗ ನಮಗೆ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು PDF-ನಲ್ಲಿ ಇಟ್ಕೊಂಡು ಪ್ರತಿಯೊಂದು PDF-ನ ಫೈಲನ್ನು ಈ ರೀತಿ ರೀನೇಮ್ ಮಾಡಬೇಕು. ಪ್ರತಿಯೊಂದು ಎಕ್ಸಾಂಪಲ್ ಆಗಿ ಪ್ರೊಬೇಷನರಿ ಪೀರಿಯಡ್ ಸರ್ಟಿಫಿಕೇಟ್ ಅಂದರೆ ಆ PDF-ನ ಹೆಸರನ್ನು ಪ್ರೊಬೇಷನರಿ ಪೀರಿಯಡ್ ಸರ್ಟಿಫಿಕೇಟ್ ಅಂತಲೇ ಇಟ್ಕೊಂಡು ನಮ್ಮ ಒಂದು ಸಿಸ್ಟಮ್ನಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು. ಎಕ್ಸಾಂಪಲ್ ಆಗಿ ಸುರೇಶ್ ಅಂತ ಇದ್ದಾರೆ ಅಂದರೆ ಸುರೇಶ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡಿ ಅದರಲ್ಲಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು PDF-ನಲ್ಲಿ ಇಟ್ಟರೆ ಅಪ್ಲೋಡ್ ಮಾಡುವಾಗ ಈಸಿ ಆಗ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಪಾರ್ಟನ್ನು ನಾವು ಇಟ್ಕೊಂಡು ಪ್ರತಿಯೊಂದು ಪಾರ್ಟ್ನಲ್ಲಿ ಈ ಡಾಕ್ಯುಮೆಂಟ್ಸನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಡೇಟನ್ನು ಯಾವ ರೀತಿ ಮೆನ್ಷನ್ಸ್ ಮಾಡಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ಸರಣಿ ವೀಡಿಯೋಗಳಲ್ಲಿ ನಿಮ್ಮೊಂದಿಗೆ ಮತ್ತೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ESR ರಿಲೇಟೆಡ್ ಯಾವುದೇ ರೀತಿಯ ಒಂದು ಕ್ವಶನ್ಸ್ ಇದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.